ಮಳೆಗಾಲದ ತಡರಾತ್ರಿ. ಊರಿನ ಹೊರವಲಯದಲ್ಲಿರುವ ಹಳೆ ಮನೆ ದಾರಿ ತಿರುಗುವ ತಾಣದಲ್ಲಿತ್ತು. ಆ ಮನೆಯ ಬಳಿ ಸದಾ ಇರುವುದು ನಿಶ್ಶಬ್ದತೆ ಮತ್ತು ನಿಸರ್ಗದ ಶಾಂತಿ. ಮನೆಯ ಬಾಲ್ಕನಿಯಲ್ಲಿ ನಿಂತು ಮಳೆಯ ಹನಿಗಳನ್ನು ತಗಲಿಸಿಕೊಳ್ಳುತ್ತಿದ್ದಳು ಅನು. ಆಕೆ ಮನಸ್ಸಲ್ಲಿ ಅನೇಕ ವಿಚಾರಗಳು, ಕನಸುಗಳು, ನೆನಪುಗಳೊಂದಿಗೆ ನಿಶ್ಚಲವಾಗಿ ನಿಂತಿದ್ದಳು. ಅನು ಯುವ ಕಾದಂಬರಿ ಬರೆಯುವ ಲೇಖಕಿ. ಬೆಂಗಳೂರಿನ ಕೌಟುಂಬಿಕ ಗದ್ದಲದಿಂದ ಬೇಸತ್ತಿದ್ದಾಳೆ. ಅದೃಷ್ಟವಶಾತ್ ಈ ಹಳ್ಳಿಯ ಮನೆಯನ್ನು ಬಾಡಿಗೆಗೆ ಪಡೆದು ಹೊಸ ಕತೆ ಬರೆಯಲು ಬಂದಿದ್ದಳು. ಆದರೆ ಈ ಊರಿನ ಮಂಕು ಹೊತ್ತ ಸಂಜೆಗಳು, ಮಳೆಯ ಸುಳಿವು, ಗಾಳಿಯ ಹಿಮ್ಮೆಳ ಎಲ್ಲವೂ ಅನುರ ಮನಸ್ಸಿಗೆ ಹೊಸ ಅನುಭವವನ್ನು ತರುತ್ತಿದ್ದವು. ಒಂದು ದಿನ ಬೆಳಿಗ್ಗೆ ಅನು ಮನೆ ಮುಂದೆ ಕೂತು ಚಹಾ ಕುಡಿಯುತ್ತಾ ತನ್ನ ಫೈಲಿನಲ್ಲಿ ನೋಟ್ ಮಾಡಿಕೊಳ್ಳುತ್ತಿದ್ದಳು. ಅಷ್ಟರಲ್ಲೇ ಆಕೆಯ ಮನೆಯ ಹತ್ತಿರ ಒಂದಷ್ಟು ಧೂಳು, ಗಾಳಿ, ಬಿರುಸಿನಿಂದ ಎದ್ದಿತ್ತು. ಸೈಕಲ್ನಲ್ಲಿ ಬಂದ ಯುವಕನೊಬ್ಬ ನಿರಾಳವಾಗಿ ಇಳಿದು ಅನುಗೆ ಒಂದು ನಗೆ ಕೊಟ್ಟ. ನಮಸ್ಕಾರ, ನಾನು ಆದಿತ್ಯ. ಹೀಗೆ ಹತ್ತಿರದ ಹೊಲ ನೋಡಲು ಬಂದಿದ್ದೆ. ಅನು ಮಂಗಾದಳು. ನಮಸ್ಕಾರ, ನಾನು ಅನು. ಹೊಸದಾಗಿ ಊರಿಗೆ ಬಂದಿದ್ದೇನೆ. ಆ ದಿನದಿಂದ ಆದಿತ್ಯ ಮತ್ತು ಅನು ನಡುವೆ ಮಾತನಾಡುವಿಕೆ ಆರಂಭವಾಯಿತು. ಆದಿತ್ಯ ಈ ಊರಿನ ಕೃಷಿಕನ ಮಗ. ಶಹರದ ಬದುಕಿನ ಗೊಂದಲವಿಲ್ಲದ ಸರಳತೆಯನ್ನು ಒಪ್ಪಿಕೊಂಡವನಾಗಿದ್ದ. ಅನುವಿನ ಕಥೆಗಳ ಬಗ್ಗೆ ಕೇಳಿ ಅವನು ಅಚ್ಚರಿ ಪಟ್ಟು ಕೇಳುತ್ತಿದ್ದ. ಹೀಗೆ ದಿನಗಳು ಕಳೆದವು. ಮಳೆಯ ಹನಿಗಳು ಮಣ್ಣಿನ ಹಾಸಿಗೆಯ ಮೇಲೆ ಬೀಳುವಂತೆ ಅನು ಆದಿತ್ಯನ ಹೃದಯಗಳಲ್ಲೂ ಭಾವನೆಗಳು ಬೀಳಲು ಆರಂಭವಾಯಿತು. ಒಂದೊಂದು ದಿನ ಅವರ ನಡುವೆ ಸ್ನೇಹ ಬೆಳೆಯಿತು. ಆದಿತ್ಯನ ಮಾತುಗಳಲ್ಲಿರುವ ಅರ್ಥಗರ್ಭಿತ ತಳಹದಿಗಳು ಅನುಗೆ ಆಕರ್ಷಕವೆನಿಸತೊಡಗಿದವು. ನೀನು ಬರೆಯುವ ಕಥೆಗಳು ನಿಜವಾಗಿಯೂ ಸತ್ಯ ಆಗಬಹುದಾ ಎಂದು ಕೇಳಿದಾಗ ಅನು ಮೊದಲು ನಕ್ಕಳು. ಆದರೆ ಆ ನಗುವಿನಲ್ಲಿ ಖಚಿತತೆ ಉಳ್ಳತೆ ಇತ್ತು. ಹಗಲು ಕಳೆದು ರಾತ್ರಿ ಬಂದಾಗ ಅನು ತನ್ನ ಬರವಣಿಗೆಯಲ್ಲಿ ಇದನ್ನೆಲ್ಲ ಸೇರಿಸುತ್ತಿದ್ದಳು. ಆದಿತ್ಯನಿಗೆ ತನ್ನ ಭಾವನೆಗಳನ್ನು ಹೇಳಬೇಕೆಂಬುದು ಅನುವಿನ ಮನಸ್ಸಿನಲ್ಲಿ ಮೊಳಗತೊಡಗಿತು. ಆದಿತ್ಯನೂ ಕೂಡ ಅನು ಬಗ್ಗೆ ಏನೋ ಹೊಸ ಭಾವನೆ ಹೊಂದಿದ್ದ. ಆದರೆ ತನ್ನ ಗ್ರಾಮೀಣ ಜೀವನ ಮತ್ತು ಅನೂರ ನಗರೀಕರಣ ಜೀವನ ನಡುವಿನ ಅಂತರ ಅವನಿಗೆ ಅಸ್ಪಷ್ಟವಾದ ಆತಂಕ ತಂದಿತ್ತು. ಒಂದು ದಿನ ಮಳೆ ಸುರಿಯುತ್ತಿದ್ದ ಸಂಧ್ಯಾಕಾಲದಲ್ಲಿ ಅನು ಮತ್ತು ಆದಿತ್ಯ ದ್ವಂದ್ವ ಭಾವನೆಗಳೊಂದಿಗೆ ಮುಖಾಮುಖಿಯಾದರು. ನಾನು ಬರೆಯಬೇಕಾದ ಕತೆ ಈಗ ನನ್ನ ಬದುಕಿನ ಭಾಗವಾಗಿದೆ ಆದಿತ್ಯ. ಆದಿತ್ಯ ಆಕೆಯ ಕಣ್ಣುಗಳತ್ತ ನೋಡಿದ. ಅದು ಹೇಗೆ? ನೀನು ನನ್ನ ಜೀವನದ ಕಥೆಯ ನಾಯಕನಾಗಿ ಬಿಟ್ಟೆ. ಆ ಮಾತುಗಳು ಅವರ ನಡುವಿನ ತಡೆಗಳನ್ನು ಮುರಿದು ಹಾಕಿದವು. ಮಳೆಯ ಸ್ಫಟಿಕ ಹನಿಗಳು ನೆಲವನ್ನು ತಟ್ಟಿದಂತೆ ಅವರ ಪ್ರೀತಿ ಜಗತ್ತಿನ ಹೊಸ ಅಧ್ಯಾಯವಾಯಿತು. ಅನು ತನ್ನ ಕಥೆಯಲ್ಲಿ ಮೊದಲ ಬಾರಿಗೆ ವಾಸ್ತವವನ್ನು ಸೇರಿಸಿದಳು. ಶಾಶ್ವತ ಪ್ರೀತಿ ಎಂಬುದು ಕೇವಲ ಬರವಣಿಗೆಯ ವಿಷಯವಲ್ಲ, ಅದು ಹೃದಯದಲ್ಲೇ ಹುಟ್ಟುವ ಕತೆ. ಅಂತ್ಯ ಆದರೆ ಪ್ರೀತಿಯ ನಾಂದಿ.